ಕರ್ನಾಟಕ ಬಂದ್ಗೆ ಕನ್ನಡ ಚಿತ್ರರಂಗವೂ ಕೂಡ ಬೆಂಬಲವನ್ನ ಸೂಚಿಸಿದೆ. ಬೆಳಗ್ಗಿನ ಶೋ ಅನ್ನ ರದ್ದು ಮಾಡೋದರ ಮೂಲಕ ಇವತ್ತಿನ ಕರ್ನಾಟಕ ಬಂದ್ಗೆ ಕನ್ನಡ ಚಿತ್ರರಂಗ ಸಪೋರ್ಟ್ ಮಾಡಿದೆ. ಮಾರ್ನಿಂಗ್ ಶೋ ರದ್ದಾಗಿದೆ. ತ್ರಿವೇಣಿ ಅನುಪಮ ಥಿಯೇಟರ್ನಲ್ಲಿ ಶೋ ಕ್ಯಾನ್ಸಲ್. ಬಂದ್ಗೆ ಬೆಂಬಲ ಸೂಚಿಸಿ ಮಾರ್ನಿಂಗ್ ಶೋವನ್ನ ಬಂದ್ ಮಾಡಿದೆ ಚಿತ್ರರಂಗ. ಮ್ಯಾಟ್ನಿ ಶೋಗೂ ಕೂಡ ಟಿಕೆಟ್ಗಳು ಬುಕ್ ಆಗಿಲ್ಲ. ಈ ಮೂಲಕ ಇವತ್ತಿನ ಕನ್ನಡ ಒಕ್ಕೂಟಗಳ ಕರ್ನಾಟಕ ಬಂದ್ಗೆ ಚಿತ್ರರಂಗ ಸಾಥ್ ನೀಡಿದೆ. ಫ್ರೀಡಂ ಪಾರ್ಕ್ನಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆಯ ದೃಶ್ಯ ಒಂದು ಕಡೆ, ಗಾಂಧಿನಗರದ ಚಿತ್ರಮಂದಿರ ಖಾಲಿ ಆಗಿದೆ. ಬೆಳಗಾವಿಯಲ್ಲಿ ಉರುಳು ಸೇವೆಯ ಮೂಲಕ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. MES ಪುಂಡಾಟಿಕೆ ಕಂಡಕ್ಟರ್ ಮೇಲಿನ ಹಲ್ಲೆಯನ್ನು ಖಂಡಿಸಿ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಕರೆ ಕೊಟ್ಟಿರ್ತಕ್ಕಂಥದ್ದು. ನಾವೀಗ ಬೆಂಗಳೂರಿನ ಗಾಂಧಿನಗರದಲ್ಲಿರ್ತಕ್ಕಂಥ ತ್ರಿವೇಣಿ ಚಿತ್ರಮಂದಿರ ಬಳಿ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದರೆ ಫಿಲಂ ಚೇಂಬರ್ ಕೂಡ ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಸೂಚಿಸಿರ್ತಕ್ಕಂಥದ್ದು. ಫಿಲಂ ಚೇಂಬರ್ ಅಧ್ಯಕ್ಷರ ಸೂಚನೆ ಮೇರೆಗೆ ಈಗಾಗಲೇ ಮಾರ್ನಿಂಗ್ ಶೋನ ಬಂದ್ ಮಾಡಿರ್ತಕ್ಕಂಥದ್ದು. ಬೆಂಗಳೂರಿನ ಗಾಂಧಿನಗರದಲ್ಲಿರ್ತಕ್ಕಂಥ ತ್ರಿವೇಣಿ ಮತ್ತು ಅನುಪಮ ಚಿತ್ರಮಂದಿರದಲ್ಲಿ ಮಾರ್ನಿಂಗ್ ಶೋವನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಮುಖ್ಯವಾಗಿ ಇವತ್ತು ಚೂ ಮಂತರ್ ಅಂತ ಏನು ಮಾರ್ನಿಂಗ್ ಶೋ ಇತ್ತು, ಆ ಮಾರ್ನಿಂಗ್ ಶೋ ಫಿಲಮ್ನ ಮಾರ್ನಿಂಗ್ ಶೋವನ್ನು ಕ್ಯಾನ್ಸಲ್ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಶರಣ್ ಅಭಿನಯದ ಚಿತ್ರ ಏನಿದೆ, ಇಲ್ಲಿ ಯಾರೂ ಸಹ ಪ್ರಯಾಣಿಕರು ಸಹ ಈ ಚಿತ್ರಮಂದಿರದತ್ತ ಆಗಮಿಸ್ತಾ ಇಲ್ಲ. ಮುಖ್ಯವಾಗಿ ಇವತ್ತು ಸ್ಯಾಟರ್ಡೆ ಕೂಡ ಆಗಿದೆ, ಸೆಕೆಂಡ್ ಸ್ಯಾಟರ್ಡೆ ಕೂಡ ಇರ್ತಕ್ಕಂಥದ್ದು. ಮತ್ತೊಂದೆಡೆ ಯಾರೂ ಸಹ ಪ್ರೇಕ್ಷಕರು ಚಿತ್ರಮಂದಿರದತ್ತ ಧಾವಿಸ್ತಾ ಇಲ್ಲ. ಮ್ಯಾಟ್ನಿ ಶೋವನ್ನು ಆರಂಭ ಮಾಡ್ತೀವಿ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಆದರೆ ಯಾವುದೇ ಮ್ಯಾಟ್ನಿ ಶೋಗೂ ಸಹ ಇದುವರೆಗೂ ಸಹ ಟಿಕೆಟ್ ಬುಕ್ ಆಗಿಲ್ಲ ಅನ್ನೋ ಮಾತುಗಳನ್ನು ಅನುಪಮ ಚಿತ್ರಮಂದಿರದ ಮ್ಯಾನೇಜರ್ ಅಶ್ವಥ್ ಹೇಳ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದರೆ ಷಣ್ಮುಗಂ ಅಂತ ಏನೋ ಷಣ್ಮುಖ ಅಂತ ಹೇಳಿ ಫಿಲಮನ್ನು, ತೆಲುಗು ಫಿಲಮನ್ನು ಅನುಪಮ ಚಿತ್ರಮಂದಿರದಲ್ಲಿ ಹಾಕಿದ್ದಾರೆ. ಇದಕ್ಕೂ ಸಹ ಯಾರೂ ಸಹ ಜನ ಬರ್ತಾ ಇಲ್ಲ. ಮುಖ್ಯವಾಗಿ ಬಂದಿರೋ ಹಿನ್ನೆಲೆಯಲ್ಲಿ ಮಾರ್ನಿಂಗ್ ಶೋನ ನಾವು ಬಂದ್ ಮಾಡಿದ್ದೀವಿ, ಯಾವುದೇ ರೀತಿ ಮಾರ್ನಿಂಗ್ ಶೋ ಇರೋದಿಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಚಿತ್ರಮಂದಿರ ಎಲ್ಲ ಜನ ಇಲ್ದಲೇ ಸಹ ಬಣಗುಡ್ತಾ ಇರ್ತಕ್ಕಂಥ ದೃಶ್ಯಗಳು ಸಹ ನೋಡ್ಬೋದು. ಇದು ಅನುಪಮ ಚಿತ್ರಮಂದಿರದ ಇಲ್ಲಿ ತೆಲುಗು ಚಿತ್ರವನ್ನು ಹಾಕಲಾಗಿರ್ತಕ್ಕಂಥದ್ದು. ಮಧ್ಯಾಹ್ನ 1:30ಕ್ಕೆ ಮ್ಯಾಟ್ನಿ ಶೋ ಏನಿದೆ, ಒಂದು ಶೋವನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.